ವೆಡ್ನೆಸ್ಡೇ ಬಂತು ಅಂದರೆ ಎಲ್ಲರೂ ಹ್ಯಾಪಿಯಾಗಿರ್ತೀವಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಐಶನಾಕ್ ಮಿನಿ ವ್ಲಾಗ್. ಬೆಳಗ್ಗೆ ನಾನು ಇವತ್ತು ಬಟ್ಟೆ ಒಗ್ದು ಹಾಗೆ ಕ್ರಾಕ್ಸ್ ಗಲೀಜಾಗಿತ್ತು. ನಿಂಗೆ ಒಳ್ಳೆಣ್ಣೆ ಹಚ್ಬಿಟ್ಟು ಮೈಯೆಲ್ಲ ನೀವು ನಿಟ್ಗೆ ತೆಗಿತೀನಿ ಕಣ್ಣೆ ಜಳಕ ಮಾಡಿಸುತ್ತ ಬಟ್ಟೆ ಒಗೆಯೋದು ಎಷ್ಟು ಕಷ್ಟ ಅಂತ ಹಾಸ್ಟೆಲ್ ಪಿ ಜಿಲಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಯಾಕಂದ್ರೆ ಎರಡು ಜೊತೆ ಒಂದ್ ಜೊತೆ ಇದ್ದಾಗಲೇ ತೊಳ್ಕೊಳ್ಳೋಣ ಅನ್ಕೋತೀವಿ, ಬಟ್ ಆಗೋದೇ ಇಲ್ಲ. ಕ್ರಾಕ್ಸ್ ತೊಳೆದಿದ್ಕೂ ಸಾರ್ಥಕ ಆಯ್ತು. ಪಳ ಪಳ ಅಂತ ಹೊಳಿತಾ ಮತ್ತೆ ನಮ್ಮ ನಡೆ ಕಾಲೇಜ್ ಕಡೆ ಅಂತ ಅನ್ಕೊಂಡು ನಾನು ಜ್ಯೋತಿ ಕಾಲೇಜ್ ಕಡೆ ಹೊರಟು. ಹಾಗೆ ನಾವಿಬ್ರು ಕ್ಲಾಸಿಗೆ ಬಂದ್ವಿ. ಇಲ್ಲಿ ವೆಡ್ನೆಸ್ಡೇ ಇರೋದ್ರಿಂದ ಎಲ್ಲರೂ ಕಲರ್ ಆಗಿ ಕಾಣಿಸ್ತಿದ್ರು. ದೀಪು 2 ದಿನದಿಂದ ಕಾಲೇಜಿಗೆ ಬಂದಿರಲಿಲ್ಲ, ಇವತ್ತು ಎಂಟ್ರಿ ಕೊಟ್ಟಿದ್ಲು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕ್ಲಾಸ್ ನಡೀತಿತ್ತು, ಅದ್ರ ಮಧ್ಯೆ ನಾನು ಸ್ನ್ಯಾಪ್ ಆಗ್ತಿದ್ದೆ, ಅದಕ್ಕೆ ದೀಪು ಪೋಸ್ ಕೊಡ್ತಿದ್ಲು. ಇಲ್ಲಿ ಆಕಾಶು ಕ್ಲಾಸ್ ಕೇಳ್ತಿದ್ದಾನೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವನು ಹಾಕೊಂಡಿರೋ ಉಡ್ಡಿನ ತಗೊಂಡು ಕಿವಿ ಮುಚ್ಕೊಂಡಿದ್ದ. ಅದೇನು ಮುಹೂರ್ತ ನೋಡಬೇಕು. ಕ್ಲಾಸ್ ನಡಿಬೇಕಾದ್ರೆ ಮಧ್ಯ ಏನಾದರೂ ತಿಂತಾ ಇರ್ತೀನಿ, ಅದಕ್ಕೆ ಚಾಕ್ಲೇಟ್ ತಿಂತಿದ್ದೆ. ಆಮೇಲೆ ಮಧ್ಯಾಹ್ನ ಆಗಿತ್ತು ಅಂಥೇಳಿ ನಾನು ಮತ್ತು ದೀಪು ಮಸ್ತ್ ಬಜ್ಜಿ ಪಲಾವ್ ತಿನ್ಕೊಂಡು ಮತ್ತೆ ಕ್ಲಾಸಿಗೆ ಬಂದ್ವಿ. ಆಮೇಲೆ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಹೊರಡಬೇಕಾದ್ರೆ ನಾನು ಸಂತುಗೆ ತುಂಬ ಕಾಟ ಕೊಡ್ತಿದ್ದೆ. ವಿಡಿಯೋದಲ್ಲಿ ಹಾಯ್ ಮಾಡು ಅಂತ ಹೇಳಿ ನಾನು ತಲೆ ತಿಂತಿದ್ದೆ. ಭಾಳ ದೊಡ್ಡ ಶುದ್ಧ ಅವಮಾನ ಅದು. ಇವತ್ತಿಗೆ ಸಾಕು ಅಂಥೇಳಿ ನಾವು ಕಾಲೇಜಿಗೆ ಬಾಯ್ ಅಂತ ಹೇಳಿ ಆಮೇಲೆ ನಾನು ಪಿ ಜಿಗೆ ವಾಪಸ್ ಬಂದೆ. ಇದಾಗಿತ್ತು ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.